ಕಂಡು ಕೇಳರಿಯದ ಪ್ರವಾಹಕ್ಕೆ ನೇಪಾಳ ನಲುಗಿ ಹೋಗಿದೆ. ದುರಂತದಲ್ಲಿ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ ಸಾವಿನ ಸಂಖ್ಯೆ. ಈವರೆಗೂ ಕೂಡ ನೇಪಾಳದಲ್ಲಿ 270 ಮಂದಿ ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಅಧಿಕೃತವಾಗಿ ಸಿಕ್ಕಿರೋದು. ಮಹಾಪ್ರವಾಹದಲ್ಲಿ ಬರೋಬ್ಬರಿ 1300 ಮಂದಿ ನಾಪತ್ತೆಯಾಗಿದ್ದಾರೆ. ನೇಪಾಳದ 127 ಜನ, ಅಮೆರಿಕದ 65 ಮಂದಿ, ಉಕ್ರೇನ್ನ 53, ಮಲೇಷ್ಯಾದ 51 ಜನ, ಹೀಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಆಸ್ಟ್ರೇಲಿಯಾ, ಕೆನಡಾ ಸೇರಿ ಹಲವು ಕಡೆಗಳಿಂದ ಬಂದಂತವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕ್ಷಣಕ್ಕೂ ಕೂಡ ಈ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಭಾರತೀಯರು ಕೂಡ ಸೇರಿದಂತೆ ಅನೇಕರು ಇದ್ರು, ಭಾರತೀಯರು ಕೂಡ ಅನೇಕರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ, ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಈ ದಿಢೀರ್ ಪ್ರವಾಹ ಸಂಭವಿಸಿರೋದ್ರಿಂದ ನೇಪಾಳ ಮತ್ತು ಟಿಬೆಟ್ ಗಡಿ ಪ್ರದೇಶಗಳೇನಿದೆ, ಇಡೀ ಗಡಿ ಪ್ರದೇಶಗಳೆಲ್ಲವೂ ಕೂಡ ಅಕ್ಷರಶಃ ತತ್ತರಿಸಿ ಹೋಗಿದೆ. ನದಿಯ ಮೇಲ್ಭಾಗದಲ್ಲಿ ಗಮನಿಸಿದ್ರೆ ಈ ಹಿಮದ ಕುಸಿತ, ಅದರ ಜೊತೆಯಲ್ಲಿ ಭೀಕರ ಜಲಪ್ರಳಯ, ರಭಸದಿಂದ ಹರಿತಾ ಇರುವಂತಹ ನೀರು. ಕನಿಷ್ಠ ಅಂತಂದ್ರೂ ಭಾರತದ 288 ಮಂದಿ ಮಿಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಅಧಿಕೃತವಾಗಿ ಸಿಕ್ಕಿರೋದು. ಇನ್ನೂ ಅನೇಕರು ಸಿಲುಕೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಕಲೆ ಹಾಕಲಾಗ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರೋದು. ಅಲ್ಲಿನ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ, ನೀರು ತಗ್ತಾ ಇಲ್ಲ. ಅನೇಕ ದೃಶ್ಯಗಳನ್ನ ಗಮನಿಸಿದ್ರೆ ಆ ಭೀಕರತೆ, ಆ ತೀವ್ರತೆ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅನೇಕರ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆಯಾದ್ರೆ ಮೃತಪಟ್ಟಿರೋರು ಅನೇಕರು, ಅವರನ್ನು ಕೂಡ ಗುರುತಿಸುವಂತ ಕಾರ್ಯಗಳಾಗಬೇಕು. ಯಾರವರು, ಎಲ್ಲಿಯವರು, ಅಲ್ಲಿನ ಸ್ಥಳೀಯರು ಅಥವಾ ಬೇರೆ ಕಡೆಯಿಂದ ಬಂದವರು, ಈ ಗುರುತಿಸುವಂತ ಕಾರ್ಯಗಳನ್ನ ಕೂಡ ಮಾಡಲಾಗ್ತಾ ಇದೆ. ಕಂಡು ಕೇಳರಿಯದ ಪ್ರವಾಹಕ್ಕೆ ನೇಪಾಳ ನಲುಗಿ ಹೋಗಿದೆ. ದುರಂತದಲ್ಲಿ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ ಸಾವಿನ ಸಂಖ್ಯೆ. ಈವರೆಗೂ ಕೂಡ ನೇಪಾಳದಲ್ಲಿ 270 ಮಂದಿ ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಅಧಿಕೃತವಾಗಿ ಸಿಕ್ಕಿರೋದು. ಮಹಾಪ್ರವಾಹದಲ್ಲಿ ಬರೋಬ್ಬರಿ 1300 ಮಂದಿ ನಾಪತ್ತೆಯಾಗಿದ್ದಾರೆ. ನೇಪಾಳದ 127 ಜನ, ಅಮೆರಿಕದ 65 ಮಂದಿ, ಉಕ್ರೇನ್ನ 53, ಮಲೇಷ್ಯಾದ 51 ಜನ, ಹೀಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಆಸ್ಟ್ರೇಲಿಯಾ, ಕೆನಡಾ ಸೇರಿ ಹಲವು ಕಡೆಗಳಿಂದ ಬಂದಂತವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕ್ಷಣಕ್ಕೂ ಕೂಡ ಈ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಭಾರತೀಯರು ಕೂಡ ಸೇರಿದಂತೆ ಅನೇಕರು ಇದ್ರು, ಭಾರತೀಯರು ಕೂಡ ಅನೇಕರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ, ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಈ ದಿಢೀರ್ ಪ್ರವಾಹ ಸಂಭವಿಸಿರೋದ್ರಿಂದ ನೇಪಾಳ ಮತ್ತು ಟಿಬೆಟ್ ಗಡಿ ಪ್ರದೇಶಗಳೇನಿದೆ, ಇಡೀ ಗಡಿ ಪ್ರದೇಶಗಳೆಲ್ಲವೂ ಕೂಡ ಅಕ್ಷರಶಃ ತತ್ತರಿಸಿ ಹೋಗಿದೆ. ನದಿಯ ಮೇಲ್ಭಾಗದಲ್ಲಿ ಗಮನಿಸಿದ್ರೆ ಈ ಹಿಮದ ಕುಸಿತ, ಅದರ ಜೊತೆಯಲ್ಲಿ ಭೀಕರ ಜಲಪ್ರಳಯ, ರಭಸದಿಂದ ಹರಿತಾ ಇರುವಂತಹ ನೀರು. ಕನಿಷ್ಠ ಅಂತಂದ್ರೂ ಭಾರತದ 288 ಮಂದಿ ಮಿಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಅಧಿಕೃತವಾಗಿ ಸಿಕ್ಕಿರೋದು. ಇನ್ನೂ ಅನೇಕರು ಸಿಲುಕೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಕಲೆ ಹಾಕಲಾಗ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರೋದು. ಅಲ್ಲಿನ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ, ನೀರು ತಗ್ತಾ ಇಲ್ಲ. ಅನೇಕ ದೃಶ್ಯಗಳನ್ನ ಗಮನಿಸಿದ್ರೆ ಆ ಭೀಕರತೆ, ಆ ತೀವ್ರತೆ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅನೇಕರ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆಯಾದ್ರೆ ಮೃತಪಟ್ಟಿರೋರು ಅನೇಕರು, ಅವರನ್ನು ಕೂಡ ಗುರುತಿಸುವಂತ ಕಾರ್ಯಗಳಾಗಬೇಕು. ಯಾರವರು, ಎಲ್ಲಿಯವರು, ಅಲ್ಲಿನ ಸ್ಥಳೀಯರು ಅಥವಾ ಬೇರೆ ಕಡೆಯಿಂದ ಬಂದವರು, ಈ ಗುರುತಿಸುವಂತ ಕಾರ್ಯಗಳನ್ನ ಕೂಡ ಮಾಡಲಾಗ್ತಾ ಇದೆ.